ಹಾಯ್ ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ರೆಸಿಪಿ ಬಂದು ಉಪ್ಸಾರು ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ತೊಗರಿ ಬೇಳೆ ಹಾಕೊಂತ ಇದ್ದೀನಿ 1 ಕಪ್ ಅಷ್ಟು. ಮತ್ತೆ ಒಂದೆರಡು ಬದನೆಕಾಯಿ ಹಾಕೊಂತ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನ ಬೇಯಿಸಿಕೊಬೇಕು. ಅದಕ್ಕೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕೊಳ್ಳಿ. ಇಲ್ಲಿ ನಾನು 1 ವಿಸಿಲ್ ಹೊಡ್ಸ್ತಾ ಇದ್ದೀನಿ. ನೀವು ಪಾತ್ರೆದಲ್ಲಿ ಬೇಯಿಸಂಗಿದ್ರೆ ಆರಾಮಾಗಿ ಬೇಯಿಸ್ಕೊಬೋದು. ಇಲ್ಲಿ ನಾನು ಪಾತ್ರೆದಲ್ಲಿ ಬೇಯಿಸ್ತಾ ಇಲ್ಲ, ಅದಕ್ಕೆ ನಾನು ಇಲ್ಲಿ 1 ವಿಸಿಲ್ ಹೊಡಿಸ್ಕೊಂತ ಇದ್ದೀನಿ. ಮತ್ತೆ ಇಲ್ಲಿ ಜಾರ್ಗೆ ಬೇಯಿಸಿಕ್ಕಿರೋದು ಹಸಿಮೆಣಸಿನ್ಕಾಯಿ ಹಾಕೊಂತ ಇದ್ದೀನಿ. ಮತ್ತೆ ಬೇಯಿಸಿಕ್ಕಿರೋದು 1 ಕಪ್ ಅಷ್ಟು ತೊಗರಿಬೇಳೆ ಹಾಕೊಂತ ಇದ್ದೀನಿ. ಅದಕ್ಕೆ ಬೇಯಿಸಿರೋದು ಟೊಮೆಟೊ ಹಾಕೊಂತ ಇದ್ದೀನಿ. ಮೆಣಸು ಹಾಕ್ತಾ ಇದ್ದೀನಿ, ಜೀರಿಗೆ, ಹುಣಸೆಹಣ್ಣು, 1 ಗಡ್ಡೆ ಬೆಳ್ಳುಳ್ಳಿ ಮತ್ತೆ ಅರಿಶಿನ. ನೋಡಿ ಇದು ಫುಲ್ಲು ರುಬ್ಬ ಆಗಿದೆ. ಅದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಹಾಕೋದು ಮರ್ತೋಗಿದೆ. ಕೊತ್ತಂಬರಿ ಹಾಕೊಂಡು ರುಬ್ಕೊಂತ ಇದ್ದೀನಿ. ಮತ್ತೆ ಇವಾಗ ಕುಕ್ಕರಲ್ಲಿ ಕೂಗಿತ್ತಲ್ಲ, ಅದನ್ನೆಲ್ಲ ಎತ್ತಿ ಸೈಡ್ಗೆ ಇಕ್ಕೊಂತ ಇದ್ದೀನಿ. ಆಮೇಲೆ ಅದ್ರಲ್ಲಿ ಬಂದಿರೋ ನೀರನ್ನ ನಾನು ಬೇಯಿಸಕ್ಕೆ ಹಾಕೊಂತ. ಇದಕ್ಕೆ ಯಾವುದೇ ಒಗ್ಗರಣೆ ಬೇಕಾಗಿಲ್ಲ. ಬೇಕಾದ್ರೆ ಆ ನೀರಿಗೇನೆ ನಾವು ರುಬ್ಬಿರೋ ಖಾರ ಕಲ್ಸ್ಕೊಂಡು ತಿನ್ಬೋದು. ನಾನಿಲ್ಲಿ ಒಂದೇ ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಆ ನೀರನ್ನ ಹಾಕ್ಬಿಟ್ಟು ರುಬ್ಬಿದ್ನಲ್ವ ಖಾರ, ಆ ಖಾರ ಹಾಕೊಂತ ಇದ್ದೀನಿ. ನಿಮ್ಗೆ ಇಲ್ಲಿ ಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಇಲ್ಲಿ ರೆಡ್ ಚಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಸಹ ಹಾಕೊಬೋದು. ನಾನಿಲ್ಲಿ ಚಿಲ್ಲಿ ಹಾಕೊಂತ ಇದ್ದೀನಿ. ಮತ್ತೆ ಇಲ್ಲಿ ಪಲ್ಯಕ್ಕೆ ಒಗ್ಗರಣೆ ಹಾಕೊಂತ ಇದ್ದೀನಿ. ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂತ ಇದ್ದೀನಿ. ಚಳಿಗಾಲಕ್ಕೆ ಮಾತ್ರ ಸಖತ್ತಾಗಿರುತ್ತೆ, ಸೂಪರ್ ಆಗಿರುತ್ತೆ. ಮತ್ತೆ ಯಾರೇ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಶೇರ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ರೆಸಿಪಿ ಯಾವುದು ಬೇಕು ಅಂತ ಕಮೆಂಟ್ ಮಾಡಿ. ನಾನು ಇಲ್ಲಿ ಕರ್ಬೇವಿನ ಸೊಪ್ಪು ಹಾಕೊಂತ ಇದ್ದೀನಿ. ಈಗ ಕರ್ಬೇವಿನ ಸೊಪ್ಪು ಹಾಕೊಂಡು ಇವಾಗ ಹಸಿಮೆಣಸಿನ್ಕಾಯಿ ಹಾಕೊಂಡು ಬೆಳ್ಳುಳ್ಳಿ ಹಾಕೊಂಡು ಒಂಚೂರು ಈರುಳ್ಳಿ ಹಾಕೊತೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಬೇಕಾದರೆ ಹಾಕೊಬೋದು. ನಾನು ಇಲ್ಲಿ ಉಪ್ಪು ಕರೆಕ್ಟಾಗಿದೆ, ಅದಕ್ಕೆ ನಾನು ಇಲ್ಲಿ ಉಪ್ಪು ಹಾಕ್ತಾ ಇಲ್ಲ. ಬೇಯಿಸಿಕ್ಕಿರೋ ಬೇಳೆನ ಹಾಕಿ, ಬೇಳೆ ಮತ್ತು ಬದನೆಕಾಯಿ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡೋದಷ್ಟೇ. ನೀವು ಇದು ಯಾವ್ದು ಬೇಕಾದರೂ ಮಾಡ್ಕೊಬೋದು. ನಾನಿಲ್ಲಿ ಬದನೆಕಾಯಲ್ಲಿ ಮಾಡ್ತಾಯಿದ್ದೀನಿ. ನೀವು ಅದನ್ನೇ ರೆಸಿಪಿ ಹೀರೆಕಾಯಲ್ಲೂ ಮಾಡ್ಕೊಬೋದು, ನೀವು ತರಕಾರಿಯಲ್ಲಿ ಮಾಡ್ಕೊಬೋದು. ನೀವು ಯಾವ ತರಕಾರಿಯಲ್ಲಿ ಬೇಕಾದರೂ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ, ರುಚಿನೂ ಅಷ್ಟೇ ಸಖತ್ತಾಗಿರುತ್ತೆ. ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಇಲ್ಲಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ. ಕಲರ್ ಚೇಂಜ್ ಆಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊತ ಇದ್ದೀನಿ ಲೈಟಾಗಿ. ಫುಲ್ ಗೋಲ್ಡನ್ ಬ್ರೌನ್ ಅಂತಲೇ ಏನಿಲ್ಲ, ಲೈಟಾಗಿ ಫ್ರೈ ಮಾಡ್ಕೊತ ಇದ್ದೀನಿ. ಸ್ವಲ್ಪ ಕ್ರಂಚಿಯಾಗಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ನಂಗೆ ರೆಸಿಪಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಆರಾಮಾಗಿ ಮನೆಯಲ್ಲಿ ಮಾಡ್ಕೊಬೋದು, ಬೇಗನೂ ಆಗುತ್ತೆ. ನಾನಿಲ್ಲಿ ಎಣ್ಣೆ ಸ್ವಲ್ಪ ಕಡಿಮೆ ಇತ್ತು ಅಂದ್ಬಿಟ್ಟು ಒಂಚೂರು ಎಣ್ಣೆ ಹಾಕ್ಕೊಂಡು ಇವಾಗ ಬೇಳೆ ಬೇಯಿಸಿಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಗಾರ್ನಿಷ್ಗೆ ಮತ್ತು ನಾನು ಇಲ್ಲಿ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.